ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಗೀತಾಂಜಲಿ, ನಾನು ಈ ಮೊದಲನೇ ಸಿನಿಮಾ ನನಗೆ ತುಂಬ ನರ್ವಸ್ ಇದೆ. ಮೊದಲನೇ ಸಿನಿಮಾ ಆಗಿರೋದ್ರಿಂದ ಆ್ಯಂಡ್ ಶ್ರುತಿ ಮ್ಯಾಮ್ ಮೂವೀಸ್ ನೋಡಿಕೊಂಡು ಇಷ್ಟು ವರ್ಷ ಬರ್ಕೊಂಡು ಬಂದು ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ವಿ. ತುಂಬ ಖುಷಿ ಇದೆ. ನಮ್ಮಮ್ಮ ಶ್ರುತಿ ಮ್ಯಾಮ್ ದೊಡ್ಡ ಫ್ಯಾನ್ ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿ ಮ್ಯಾಮ್ ದೊಡ್ಡ ಫ್ಯಾಮಿಲಿ ಲೈಕ್ ಫ್ಯಾನ್ ಎಲ್ಲರೂ. ತುಂಬ ಖುಷಿ ಇದೆ. ಆ್ಯಂಡ್ ರಾಕೇಶ್ ಸರ್, ದಿಸ್ ಆಪರ್ಚುನಿಟಿ ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಬಂದಿರುವಂತಹ ಮಾಧ್ಯಮದವ್ರಿಗೆ ಹಾಗೆ ಹಿರಿಯರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಹಿಮಾಶ್ರೀ ಅಂತ. ನಾನು ಮೂಲತಃ ಶಿವಮೊಗ್ಗದ ಹುಡುಗಿ. ಈಗ ಆಲ್ರೆಡಿ ನಾನು 12 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ 6 ಸಿನಿಮಾ ನಾನು ಹೀರೋಯಿನ್ ಆಗಿ ಮಾಡಿದ್ದೀನಿ. ಇದು 13ನೇ ಸಿನಿಮಾ ನಂದು. ಅಷ್ಟು ಸಿನಿಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ರು ನನಗೆ ಬ್ರೇಕ್ ಅಂತ ಸಿಕ್ಕಿದ್ದು ಮಹಾದೇವ ಸಿನಿಮಾದಲ್ಲಿ. ಈಗ ನಾನು ಎಲ್ಲ ಕಡೆ ಮಹಾದೇವ ಹಿಮ ಅಂತ ಫೇಮಸ್ ಆಗ್ಬಿಟ್ಟಿದ್ದೀನಿ. ಸೊ ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡುವಾಗ ಶ್ರುತಿ ಅಮ್ಮ ಅವರು ಆ್ಯಕ್ಟ್ ಮಾಡ್ತಾ ಇದ್ರು. ಆದರೆ ನನಗೆ ಯಾವಾಗಲೂ ಅವ್ರ ಜೊತೆಗೆ ಅಂದರೆ ಸ್ಕ್ರೀನ್ ಶೇರ್ ಮಾಡೋದಕ್ಕಾಗಲಿ ಫೇಸ್ ಟು ಫೇಸ್ ಸಿಕ್ಕಿರಲಿಲ್ಲ. ನಾನು ಹೇಳ್ತಾ ಇದ್ದೆ ನವೀನ್ ಸರ್ ಹತ್ರ, ಸರ್ ನಾನು ಅವ್ರಂದ್ರೆ ನಂಗೆ ತುಂಬ ಇಷ್ಟ, ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕಿತ್ತು, ಸಿಗ್ಲಿಲ್ಲ ಅವಕಾಶ ಅಂತ. ಸಿಗತ್ತೆ ಬಿಡು, ಮುಂದೆ ನೋಡುವ ಅಂತ ಹೇಳ್ತಾ ಇದ್ರು. ಅದೇನೋ ಮ್ಯಾನಿಫೆಸ್ಟೇಷನ್ ನಿಜ ಆಗುತ್ತೆ ಅಂತ ಅದು ನಾನು ನಂಬ್ತೀನಿ. ನನ್ನ ಜೀವನದಲ್ಲಿ ಅದು ತುಂಬಾ ಆಗಿದೆ, ಇದುವರೆಗೂ ಈಗ ಆಗ್ತಾ ಇದೆ. ನಾನು ಶ್ರುತಿ ಅಮ್ಮಗೆ ಅದೇ ಅಂದೆ, ನಾನು ಅನ್ಕೋತಾ ಇದ್ದೆ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ನೋಡಿದ್ರೆ ಸಡನ್ ಆಗಿ ಅಂದರೆ ನಾನು ಇದನ್ನ ಆಡಿಷನ್ ಹೋಗಿ ಸೆಲೆಕ್ಟ್ ಆಗಿರೋದಲ್ಲ, ದಿಢೀರ್ ಅಂತ ಒನ್ ಡೇ ಬ್ಯಾಕ್ ಅಷ್ಟೇ ನನಗೆ ಕಾಲ್ ಬಂತು, ನಾನು ಸೆಲೆಕ್ಟ್ ಆಗಿರೋದು. ಸೊ ಅದರಿಂದ ಇದು ಮಿರಾಕಲ್ ಅಂತಾನೆ ನಾನು ಭಾವಿಸ್ತೀನಿ. ಈ ನನಗೆ ಅವಕಾಶ ಕೊಟ್ಟಿರೋಂತಹ ಈ ಮದರ್ ಮೂವಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಮೂವಿ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಇಷ್ಟ ಅಂದರೆ ನನ್ಗೆ ಎಲ್ರಿಗೂ ಗೊತ್ತು ಮೀಡಿಯಾದವ್ರಿಗೆ ನಾನೇನು ಕಮ್ಮಿ ಮಾತಾಡಲ್ಲ ಅಂತ. ಸೊ ಆದ್ರೆ ಇವತ್ತು ನನಗೆ ಮಾತು ಬರ್ತಾ ಇಲ್ಲ ಬಿಕಾಸ್ ಆಫ್ ಮ್ಯಾಮ್. ಹಾಗೆ ಇನ್ನೂ ನನಗೆ 2 ರೆಕ್ಕೆ ಪುಕ್ಕ ಬಂದಿರೋದಂದ್ರೆ ನಮ್ಮ ವಿನೋದ್ ಸರ್ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ತುಂಬ ಮಿಸ್ ಮಾಡ್ತಾ ಇದ್ದೆ ಅವ್ರನ್ನ. ಥ್ಯಾಂಕ್ ಯು ಸರ್, ಅವ್ರನ್ನ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂತ. ನಾನು ಮೂಲತಃ ಶಿರ್ಸಿಯ ಹುಡುಗಿ, ರಂಗಭೂಮಿ ಕಲಾವಿದೆ. ಮೈಸೂರಿನಲ್ಲಿ ರಂಗಾಯಣ ಟ್ರಸ್ಟ್ ಮೈಸೂರು ಅಂತ ಒಂದು ತಂಡ ಇದೆ. ಅಲ್ಲಿ ಕಳೆದ ಒಂದು 5 ವರ್ಷದಿಂದ ನಾನು ರಂಗಭೂಮಿಯಲ್ಲಿ ಅಭಿನಯ ಮಾಡ್ತಾ ಬಂದಿದ್ದೇನೆ. ಈಗ ಇದು ನನ್ನ 3ನೇ ಸಿನಿಮಾ. ಹಿಂದೆ ಕೂಡ ಸರ್ ನನಗೆ ಅವರ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ರು. ಮತ್ತೆ ಈ ಸಿನಿಮಾದಲ್ಲಿ ಕರೆದು, ಇಲ್ಲ ಒಂದು ಪಾತ್ರ ಇದೆ, ತುಂಬ ವಿಶೇಷವಾದಂತಹ ಪಾತ್ರ ಮಾಡ್ತೀಯಾ ಅಂತ ಕೇಳಿದ್ರು. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಹಾಗೆ ರಾಕೇಶ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇನ್ನೊಂದು ಐ ಆಮ್ ರಿಯಲಿ ನರ್ವಸ್ ಆ್ಯಕ್ಚುಲಿ. ಶ್ರುತಿ ಮ್ಯಾಮ್ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಅವರ ಮಗಳಾಗಿ ನಾನು ಅಭಿನಯಿಸಲಿಕ್ಕೆ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ಅಣ್ಣ ನಾಗೇಶ್ ಅಣ್ಣವರಾಗಲಿ, ನಮ್ಮ ಮುಚಂದ್ರ ಅವರಾಗಲಿ, ಮನೋವರಾಗಲಿ, ಆ್ಯಂಡ್ ನಮ್ಮ ಶ್ರುತಿ ಅಮ್ಮ ಅವರ ತಾಯಿ, ಇಬ್ಬರು ತಾಯಂದರು, ಇಬ್ಬರು ನಿಮ್ಮ ಆಶೀರ್ವಾದ ಹಾಗೂ ಎಲ್ಲ ಮಾಧ್ಯಮ ಮಿತ್ರರ ಆಶೀರ್ವಾದ. ಆ್ಯಂಡ್ ನನಗೆ ನೋಡು, ನಾನು ಹೇಳ್ಕೊಟ್ಟಿದ ತಕ್ಷಣ ಹಿಡ್ಕೊಂಡ್ಬಿಟ್ಟು ಅದು ನೀವೇನು ಮಾಡಿದ್ದೀರ ಅಂದರೆ ರಿಸೀವರ್ನ ಅದ್ರ ಮೇಲೆ ಇಟ್ಟಿದ್ದೀರಲ್ಲ, ವೈಬ್ರೇಷನ್ ಇದಾಗ್ತಿದೆ. ಶ್ರುತಿ ಅಮ್ಮ ನನಗೆ ಅಮ್ಮ ಅಂತಲೇ ಕರಿತಿರ್ತೀನಿ. ಯಾಕಂದರೆ ಮಾದೇವ ಟೈಮಲ್ಲಿ ನನಗೆ ರಾಖಿ ಕಟ್ಟಿ ನನಗೆ ಅಂದರೆ ಒಬ್ಬ ಅಕ್ಕನೂ ತಾಯಿ ಸ್ಥಾನನೇ. ಸೊ ಹಾಗೆ ನನಗೆ ಭಾಳ ಇಷ್ಟವ ಒಂದು ವಂಡರ್ಫುಲ್ ಪೇರ್. ಆ್ಯಕ್ಚುಲಿ ಒಂದು ಕೆಮಿಸ್ಟ್ರಿ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಹೇಗಿತ್ತು ಅಂದರೆ, ಮಾದೇವ ಮಾಡಬೇಕಾದ್ರೆ ಭಾಳ ಚೆನ್ನಾಗಿ, ಅಂದರೆ ನಾನು ಮಾದೇವ ಸೈಲೆಂಟ್ ಆಗಿದ್ದಾಗಲ್ಲ ಶ್ರುತಿ ಅಮ್ಮ ವೈಲೆಂಟ್ ಆಗೋರು, ನಾನು ವೈಲೆಂಟ್ ಆದಾಗಲ್ಲ ಅವ್ರು ಸೈಲೆಂಟ್ ಆಗೋರು. ಆ ಒಂದು ಕೆಮಿಸ್ಟ್ರಿ ಯಾವತ್ತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಅವರು ಅವ್ರಿಗೆ ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೂ ಒಳ್ಳೇದಾಗಲಿ, ಸತೀಶ್ ಅವ್ರಿಗೂ ಒಳ್ಳೇದಾಗಲಿ, ನಿರ್ಮಾಪಕರಿಗೂ ಒಳ್ಳೇದಾಗಲಿ. ಹಾಗೆ ನಾವು ಕಳ್ಕೊಂಡಿದ್ದಂಥ ನಮ್ಮ ಚಿರಂಜೀವಿ ಸರ್ಜಾ ಅವರ ಹೆಸರಲ್ಲೇ ಇನ್ನೊಬ್ರು ಚಿರಂಜೀವಿ ಅಂತ ಬಂದಿದ್ದಾರೆ. ಸೊ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಅವರಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಾಗೆ ಹಾಕಿರುವಂಥ ಬಂಡವಾಳ ದುಪ್ಪಟ್ಟ ಆಗಲಿ ಅಂತ ಕೇಳ್ತಾ. ಆ್ಯಂಡ್ ಹಿಮಾ ಅವರು ನಮ್ಮ ಮಾದೇವ ಅಲ್ಲಿ
ಸೋನಾಲ್ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್, ನಿಮ್ಮ ಒಂದು ಸಪೋರ್ಟ್ ಭಾಳ ಚೆನ್ನಾಗಿತ್ತು ಮಾದೇವದಲ್ಲಿ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಬಂದು ಇಲ್ಲಿಗೆ ಬರೋಕ್ಕೆ ಕಾರಣ ಒಂದು ಶ್ರುತಿ ಅಮ್ಮ ಅವರ 175ನೇ ಸಿನಿಮಾ ಅಂದಾಗ ಫೀಲಿಂಗ್ ವೆರಿ ಪ್ರೌಡ್. ಯಾಕಂದರೆ ಅದು ಅಷ್ಟು ಈಸಿ ಅಲ್ಲ, 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಹೌದು, ಯಾಕಂದ್ರೆ ನಮ್ಮ ತಂದೆಯವರು 450ಕ್ಕೂ ಹೆಚ್ಚು ಸಿನಿಮಾಗಳು, ಅದಾದ್ಮೇಲೆ 150 ಸಿನಿಮಾ ಕನ್ನಡದಲ್ಲೇ ಮಾಡಿದಾಗ ಅವರು ಕೂತ್ಕೊಂಡು ಅವರ ಕೊನೆ ದಿನಗಳಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನೋಡಿದಾಗ ಯಾವ ಸಿನಿಮಾ ಯಾವ ಚಾನಲ್ ಹಾಕಿದ್ರು ಅವ್ರು ಕಾಣಿಸ್ಕೊಳ್ಳೋರು. ಸೊ ಅದು ನನ್ ಬಹಳ ನೆನೆಸ್ಕೊಳ್ಳೋರು. ಸೊ ಆ ಒಂದು ಹಾದಿಯಲ್ಲಿ ಅಮ್ಮ ಬಂದು 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಇದು ನನ್ನ ಬಲರಾಮ ಬಂದು ನನ್ನ 25ನೇ ಸಿನಿಮಾ ಆಗುತ್ತೆ. ಬಟ್ ಇಂಟು ಹೌ ಮೆನಿ ಟೈಮ್ಸ್ ನೀವು ಮಾಡಿದಿರ, ಬಟ್ ಕಂಪೇರ್ ಮಾಡ್ತಿಲ್ಲ. ಇವ್ರು ನೋ ಕಂಪ್ಯಾರಿಸನ್, ಇವ್ರಿಗೆ ರಿಪ್ಲೇಸ್ಮೆಂಟೇ ಇಲ್ಲ. ಯಾಕಂದ್ರೆ ಮಾಲಾಶ್ರೀ ಮ್ಯಾಮ್ ಅವರು ಕನಸಿನ ಗಣಿ ಆದ್ರೆ ಇವರು ಅಭಿನಯ ಸರಸ್ವತಿ. ಇವತ್ತು ಹೌದು, ಅಭಿನಯ ಸರಸ್ವತಿ ಅವರು ಟೈಟಲ್ ಈಗ ಇವ್ರು ಶಿಫ್ಟ್ ಆಗ್ತಿದೆ, ಪಂಡರಿಬಾಯಿ ತರ ಅಂತ ಇವ್ರು ಹೇಳ್ತಿದ್ದಾರೆ, ನಮ್ಮ ನಾಗೇಶ್ ಅಣ್ಣ ಅವ್ರು ಹೇಳ್ತಿದ್ದಾರೆ. ಹೌದು, ಒಳ್ಳೇದಾಗ್ಲಿ ಎಲ್ರಿಗೂ, ಈ ಟೀಮ್ಗೆ ಒಳ್ಳೇದಾಗ್ಲಿ. ಅಂಡ್ ಇನ್ನೊಬ್ರು ಮೇನ್ ರೀಸನ್ ನಮ್ಮ ಅಭಯ್ ಪುನೀತ್. ನಿನ್ನೆ ಸಂಜೆ ಅಷ್ಟೇ ಹೇಳ್ತಾರೆ, ಅಂದ್ರೆ ಇದು ಈ ಒಂದು ಪ್ರಾಸೆಸ್ ಟೈಮಲ್ಲಿ ನಾನು ಇವ್ರ ಹತ್ರ ಫೋನಲ್ಲೂ ಮಾತಾಡಿರ್ತೀನಿ. ಯಾಕಂದ್ರೆ ಬಲರಾಮದಲ್ಲಿ ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಂದು ಬಹಳ ಪವರ್ಫುಲ್ ಕ್ಯಾರೆಕ್ಟರ್ ಬಲರಾಮದಲ್ಲಿ. ಬಲರಾಮನಿಗೆ ಒಂದು ಥ್ರೂಔಟ್ ಆಗಿ ಕ್ಯಾರಿ ಮಾಡೋ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ನನಗೆ ಹೇಳ್ತಾರೆ, ಈ ತರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ನಾನು ಇಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಇಮಿಡಿಯೇಟ್ ಫೋನ್ ತಗೊಂಡು, ನೀವು ಡೈರೆಕ್ಟರ್ ಜೊತೆ ಹೋದಾಗ ನಾನು ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಫೋನಲ್ಲಿ ಸಂಪರ್ಕ ಮಾಡಿ ನಾನು ಮಾತಾಡಿ ಒಳ್ಳೇದಾಗ್ಲಿ. ಆತ ಒಳ್ಳೆ ಆಕ್ಟರ್, ಬಹಳಷ್ಟು ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಬಟ್ ಆಫ್ ಸ್ಕ್ರೀನ್ ಅದ್ರದ್ದು 3ರಷ್ಟು ಆಕ್ಟ್ ಮಾಡ್ತಾರೆ. ಆ ಆಕ್ಟಿಂಗ್ ಎಲ್ಲ ಒಂಚೂರು ಆನ್ ಸ್ಕ್ರೀನ್ ತೊಂದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನಗೆ. ಯಾಕಂದ್ರೆ ತೆರೆ ಹಿಂದೆ ಬರ್ಲಿ ಬಹಳಷ್ಟು ಪೊಟೆನ್ಶಿಯಲ್ ಇರುವಂತ ಒಬ್ಬ ವ್ಯಕ್ತಿ. ಅಂಡ್ ಎಲ್ಲ ನಟರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ, ಮೇನ್ ಹೀರೋಯಿನ್ಸ್ಗಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಮ್ಮ, ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿ. ಯಾಕಂದ್ರೆ ನಾನು ಇವಾಗ ಮೊನ್ನೆಯಿಂದ ಬಲರಾಮದ ಇಂಟರ್ವ್ಯೂಸ್ ಎಲ್ಲ ಕೊಡ್ಕೊಂಡ್ಬರ್ತಾ ಇದ್ದೀನಿ. ಸೊ ನಾನು ಹೇಳೋದೇನು ಅಂದ್ರೆ, ಎಷ್ಟಾಗುತ್ತೆ ಸಾಧ್ಯ ಆದಷ್ಟು ಎಫರ್ಟ್ ಹಾಕ್ಬಿಡಿ, ಮೆಥಡ್ ಆಕ್ಟರ್ ಆಗಿ. ಯಾವುದು ಫೋನ್ಗಳನ್ನ ಇಟ್ಕೋಬೇಡಿ ಜೊತೆಲಿ. ಆಕ್ಟ್ ಮಾಡಕ್ಕೆ ಅಂತ ಬಂದು ಕೂತ್ಕೊಂಡಾಗ ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ನೀವು ಒಂದು ಶಾರ್ಟ್ ಏನಾಗುತ್ತೆ ಅಂದ್ರೆ, ನಮ್ಗೆ ಯಾಕೆ ಇವತ್ತು ಇವನ್ ಬಲರಾಮ ನನಗೆ ಬಾಂಬೆಯಿಂದ ಒಂದಿಷ್ಟು ಜನ ಅಲ್ಲಿ DA ನಡೀತಿರ್ಬೇಕಾದ್ರೆ ಯಾರಿದು ಆರ್ಟಿಸ್ಟ್ ಅಂತ ಕನ್ನಡ ಪ್ರಭಾಕರ್ ಅವ್ರ ಮಗ ಅಂದಾಗ, ಹೌದಾ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತೇಳಿ. ಮಾದೇವದಲ್ಲೂ ಅದೇ ಆಗಿತ್ತು. ನಾನು ಯಾವತ್ತು ಪರಕಾಯ ಪ್ರವೇಶ ಮಾಡೋದ್ನ ಅವತ್ತೇ ನನಗೆ ಇವತ್ತು ನ್ಯೂಸ್18ನಲ್ಲಿ ಬೆಸ್ಟ್ ಆಕ್ಟರ್ ಸಿಕ್ತು, ಚಿತ್ತಾರ ಅಲ್ಲಿ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಸಿಕ್ತು, ಒಂದಿಷ್ಟು ಅವಾರ್ಡ್ಗಳು ಸಿಗ್ತಿದೆ. ನಮ್ಗೆ ಎಲ್ಲ ಆಕ್ಟರ್ಗಳ ಹತ್ರ ಹೇಳೋದು, ಜೂನಿಯರ್ಸ್ ಅಂತಲ್ಲ, ಎಲ್ಲ ಹೊಸಬ್ರ ಹತ್ರ ಕೇಳ್ಕೊಳ್ಳೋದೇನು ಅಂದ್ರೆ, ದಯವಿಟ್ಟು ಫೋನ್ಗಳನ್ನ ಆಚೆ ಇಟ್ಬಿಡಿ. ಅವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ಯಾಕಂದ್ರೆ ಯಾವ ಡಿಸ್ಟರ್ಬೆನ್ಸ್ಗಳು ಇರ್ತಿರ್ಲಿಲ್ಲ. ಎಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವತ್ತು ಒಂದು ಫೋನ್ ಎತ್ಕೊಂತಾರೆ, ಬಂದೆ ಸರ್ ಒಂದ್ ನಿಮಿಷ ಅಂತಬಿಟ್ಟು ಆ ಡೈಲಾಗ್ ಏನು ಓಕೆ ಆಕ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಫೋನ್ ಹೋಗ್ತಿದ್ದೀರಾ. ಸೊ ಅದು ಬಹಳ ಡೈವರ್ಟ್ ಆಗುತ್ತೆ. ಸೊ ದಯವಿಟ್ಟು ಅದನ್ನ ನಿನ್ನೆ ನಾನು ಚೈತನ್ಯ ಸರ್ ಇದನ್ನ ತುಂಬಾ ಮಾತಾಡಿದೀವಿ. ನೆಕ್ಸ್ಟ್ ಟೈಮ್ ಅಂತ, ಯಾಕಂದ್ರೆ ರಾಬರ್ಟ್ ಅಲ್ಲಿ ಅದನ್ನೇ ಮಾಡಿದ್ವಿ ನಾವು, ಮಾದೇವಲ್ಲೂ ನಾನ್ ಮಾಡೋದು ಅದನ್ನ ಎಷ್ಟು ನೀವು ವರ್ಲ್ಡ್ಲಿ ನೀವು ಒಂದು ಕೆಲಸಕ್ಕೆ ಅಂತ ಬರ್ತೀರಾ, ಕೆಲಸಕ್ಕೆ ಅಂತ ಬಂದಾಗ ಮೇಕಪ್ ಆದಮೇಲೆ ಸಾಧ್ಯ ಆದಷ್ಟು ಕ್ಯಾರವಾನ್ನ ಬಿಟ್ಬಿಟ್ಟು ಸೆಟ್ ಅಲ್ಲೇ ಇರಿ, ಸೆಟ್ ಅಲ್ಲಿ ರಿಹರ್ಸ್ ಮಾಡಿ, ಎಲ್ಲಾ ಆರ್ಟಿಸ್ಟ್ ಗಳ ಜೊತೆ ಬೇರೆ ಕೂತ್ಕೊಳ್ಳಿ, ಮಾತಾಡಿ. ಆದಷ್ಟು ಸಿನಿಮಾ ಕಟ್, ಕ್ಯಾಮ್ರಾ ಕಟ್ ಅಂದ ಮೇಲೆ 1000 ಇರುತ್ತೆ ಮಾತುಗಳು. ಆ ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡಬೇಡಿ. ಸಿನಿಮಾದಲ್ಲೇ ಇದ್ದಾಗ ನಿಮ್ ಕಂಫರ್ಟ್ ಝೋನ್ ಬೆಳೆಯುತ್ತೆ. ನಾನು ಇದೊಂದು ಒಬ್ಬ ಸೀನಿಯರ್ ಅಂತ ನಾನು ಹೇಳ್ತಿದ್ದೀನಿ. ಸೊ ಅದನ್ನ ನೀವು ತಗೊಳ್ಳಿ ಅಂಡ್ ಆಕ್ಟ್ ಮಾಡಿ. ಸಿನಿಮಾ ಬಿಟ್ಟು 6 ಗಂಟೆ ಮೇಲೆ ನಿಮ್ಗೆ ಯಾರು ಕೇಳೋರು ಇರಲ್ಲ. ಸೊ ಚೆನ್ನಾಗಿ ಆಕ್ಟ್ ಮಾಡಿ, ಬೆಸ್ಟ್ ಕೊಟ್ಬಿಡಿ. ಯಾಕಂದ್ರೆ ಹಿಸ್ಟ್ರಿಯಲ್ಲಿ ಹೋಗುತ್ತೆ ಒಂದೊಂದು ಸಿನಿಮಾ. ನಿಮ್ಮ ಬೆಸ್ಟ್ ಎಷ್ಟು ಕೊಡ್ತಿರೋ ನಾಳೆ ದಿನ ಅದು ಜನ, ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಿರೋ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಜನ ನೋಡ್ತಾರೆ. ನಾವೇ ಇಂಟ್ರೆಸ್ಟ್ ಇಲ್ಲದೆ ಸಿನಿಮಾ ಮಾಡ್ಬಿಟ್ಟು ಜನ ಬಂದು ನೀವು ಇಂಟ್ರೆಸ್ಟ್ ಆಗಿ ನೋಡು ಅಂದ್ರೆ ಯಾರು ನೋಡಲ್ಲ. ಸಿನಿಮಾ ಗೆಲ್ಬೇಕು ಅಂದ್ರೆ, ಆ ಸಿನಿಮಾ ಪ್ರಚಾರ ಆಗ್ಬೇಕು ಅಂದ್ರೆ ಸಿನಿಮಾನೇ ಪ್ರಚಾರ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಆ ಸಿನಿಮಾ ಅಷ್ಟು ಚೆನ್ನಾಗಿದ್ರೆ ಜನರನ್ನ ಒಳಗಡೆ ಕರ್ಕೊಂಡ್ ಬರುತ್ತೆ. ಅದು ಈ ಸಿನಿಮಾ ಕೆಲಸ ಮಾಡ್ಲಿ. ಅಂಡ್ ಮದರ್ ಆ ಟೈಟಲ್ ನನಗೆ ತುಂಬಾ ಇಷ್ಟ. ನನಗೆ ನನ್ನ ಜೀವನದಲ್ಲಿ ನನಗೆ ಬಹಳ ಇಷ್ಟವಾದ ವ್ಯಕ್ತಿ ಅಂದ್ರೆ ನನ್ನ ತಾಯಿ. ಆ ತಾಯಿ ಸ್ಥಾನ ತುಂಬಿರೋದು ನನ್ನ ಹೆಂಡತಿ ನಿಶಾ ಅವರು. ಸೊ ಅವರು ಯಾವಾಗ್ಲೂ ನನ್ನ ಅಮ್ಮ ಅಂತಾನೆ ಕರಿತೀನಿ ಅವ್ರನ್ನ. ಯಾಕಂದ್ರೆ ಆ ಒಂದು
ಟೈಟಲ್ ನೀವು ಇಟ್ಕೊಂಡು ಬರ್ತಿದ್ದೀರಾ. ನಮ್ಮ ತಂದೆಗೂ ತುಂಬಾ ಫೇವ್ರೇಟ್ ಟೈಟಲ್ ಮದರ್ ಇಂಡಿಯಾ ಅಂತ, ಅದರಲ್ಲಿ ಅರ್ಧ ನೀವು ಟೈಟಲ್ ಇಟ್ಕೊಂಡಿದ್ದೀರಿ. ಒಳ್ಳೇದಾಗ್ಲಿ ನಿಮ್ಗೆ, ನಮ್ಮ ತಂದೆಯವರ ಆಶೀರ್ವಾದನೂ ಇರಲಿ, ಇಡೀ ಕರ್ನಾಟಕದ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಶ್ರುತಿ ಅಮ್ಮ ಅವರು, ಅವ್ರ ಬಗ್ಗೆ ಆಕ್ಟಿಂಗ್ ಬಗ್ಗೆ ಅಂತೂ ನಾನು ಹೇಳೋಷ್ಟು ಯೋಗ್ಯತೆ ಇಲ್ಲ ನನಗೆ, ಬಟ್ ಅವರು 100% ಕೊಡ್ತಾರೆ ಈ ಸಿನಿಮಾಗೆ. ನಿಮ್ಮೆಲ್ರಿಗೂ ಹಾಕಿರೋ ಬಂಡವಾಳ ಎಲ್ಲ ವಾಪಸ್ ಬರಲಿ. ಎಲ್ಲ ಮಾಧ್ಯಮ ಮಿತ್ರರು ಖಂಡಿತ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಅಂಡ್ ಕನ್ನಡದ ಜನತೆ ಮೊನ್ನೆನೂ ಅದನ್ನೇ ಚೈತನ್ಯ ಸರ್ ಅದನ್ನೇ ಮಾತಾಡ್ತಿದ್ರು. ಯಾಕಂದ್ರೆ ಕನ್ನಡ ಪ್ರೇಕ್ಷಕರು ಬಹಳ ಕ್ರಿಟಿಕ್ಸ್, ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಗೆಲ್ಸೋದೇ ಇಲ್ಲ. ಯಾಕಂದ್ರೆ ಅವರು ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡು ಕನ್ನಡ ನಾವು ಕಂಪೇರ್ ಮಾಡ್ತಾರೆ. ಸೊ ನಿಮ್ ಸಿನಿಮಾ ಚೆನ್ನಾಗಿದೆ, ಗೆದ್ದಿದೆ ಅಂದ್ರೆ ಖಂಡಿತ ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅನ್ನೋದು. ಸೊ ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡಿ, ಆದಷ್ಟು ಪ್ರಯತ್ನ ಪಟ್ಟು, ಪ್ರೊಡ್ಯೂಸರ್ ನಿರ್ಮಾಪಕರುಗಳು ಈ ಟೈಮಲ್ಲಿ ಬರೋದೇ ಕಷ್ಟ, ಒಂದು ಒಳ್ಳೆ ಸಿನಿಮಾ ಮಾಡ್ಬಿಡಿ. ಸಾಧ್ಯ ಆದಷ್ಟು 2 ಶೆಡ್ಯೂಲ್ 3 ಶೆಡ್ಯೂಲ್ ಮುಗಿಸ್ಬಿಡಿ. ಹೇಳ್ತೀನಿ, ಗ್ಯಾಪ್ ಬಿಟ್ಟಷ್ಟು ತುಂಬ್ತಾನೆ ಇರ್ತಾರೆ. ಓಕೆ, ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಜೈ ಕರ್ನಾಟಕ. ಧನ್ಯವಾದಗಳು. ಈ ಒಂದು ಮುಹೂರ್ತದ ಸಮಾರಂಭಕ್ಕೆ ಬಂದಿರುವಂತಹ ವಿನೋದ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಕರೆದ್ರು ಅಂತಲೂ ನನಗೆ ಗೊತ್ತು. ಎಷ್ಟು ಲೇಟಾಗಿ ಕರೆದ್ರು ಅನ್ನೋದಲ್ಲ, ಯಾರು ಕರೆದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ಇಲ್ಲಿದ್ದೀರಾ. ನಿಮಗೆ ಮೊದಲು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವಿನೋದ್. ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಕೂಡ ಬಂದು ಇವತ್ತು ಕ್ಲಾಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರತಿಯೊಂದು ಸಿನಿಮಾ ಮುಹೂರ್ತದಕ್ಕಿಂತ ಒಂದು ಸ್ವಲ್ಪ ವಿಶೇಷ ನನಗೆ ಈ ಸಿನಿಮಾ. ನನ್ನ 125ನೇ ಸಿನಿಮಾ ಅನ್ನೋ ಕಾರಣಕ್ಕೆ ನನಗೆ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ ನನ್ನನ್ನು ಈ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಂಥ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರಿಗೆ ಮೊದಲು ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಅದಾದಮೇಲೆ ನನ್ನನ್ನು ನಾಯಕಿಯಾಗಿ ಪರಿಚಯ ಮಾಡಿದ್ದು ಶ್ರೀನಿವಾಸ್ ಮೂರ್ತಿ ಅಂಕಲ್, ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಈ ಸಿನಿಮಾದಲ್ಲಿ. ಅದಾದಮೇಲೆ ನನಗೊಂದು ಹೆಸರನ್ನು ಕೊಟ್ಟು ಇಷ್ಟು ವರ್ಷಗಳ ಕಾಲ ನಾನು ಇಂಡಸ್ಟ್ರಿಯಲ್ಲಿ ಉಳಿತಾ ಇದ್ದೀನಿ ಅಂದರೆ ಅದು ಒಂದೇ ಒಂದು ಕಾರಣ, ಅದು ದ್ವಾರಕೀಶಣ್ಣ ಮಾಡಿದಂಥ ಶ್ರುತಿ ಸಿನಿಮಾ. ಅವ್ರನ್ನೂ ಕೂಡ ನಾನು ಜ್ಞಾಪಿಸ್ಕೊಳ್ತಾ, ಇನ್ನು ನನ್ನ ತಂದೆ ತಾಯಿ ನನಗೆ ಈ ಚಿತ್ರರಂಗಕ್ಕೆ ಕರ್ಕೊಂಡು ಬರೋದಕ್ಕೆ ಅವ್ರು ಪಟ್ಟಂಥ ಶ್ರಮ, ತ್ಯಾಗ ಎಲ್ಲ ನನಗೆ ಗೊತ್ತಿದೆ. ಅವರು ಈ ಒಂದು ಮುಹೂರ್ತದಲ್ಲಿ ಇದ್ದಿದ್ದು ನನಗೆ ತುಂಬಾ ಖುಷಿ ಇದೆ ಅಮ್ಮ. ಡೈರೆಕ್ಟರ್ ಸರ್ ಹಾಗೂ ಈ ಟೀಮ್, ಮದರ್, ನನಗೆ ಇವ್ರು ಬಂದು ಕತೆ ಹೇಳುವಾಗ ಬೇರೆ ಎಲ್ಲ ಕತೆಗಳನ್ನೂ ಕೇಳುವಾಗ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಸಿನಿಮಾ. ನನಗೆ ಸಿನಿಮಾ ಕತೆ ಕಾಂಟೆಂಟ್ಗಿಂತ ಅವರಿಗಿರುವಂಥ ಶ್ರದ್ಧೆ, ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನ ಮಾಡಬೇಕು ಅನ್ನುವಂಥ ಒಂದು ತುಡಿತ ನನಗೆ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಆವಾಗಲೇ ಹೇಳ್ತಾ ಇದ್ರು, 125ನೇ ಸಿನಿಮಾ ನಮಗೆ ಕೊಟ್ಟಿದ್ದೀರಾ, ಆ ಹೆಸರಿಗೇನು ಚ್ಯುತಿ ಬರದೇ ಇರೋ ಹಾಗೆ ನೋಡ್ಕೊಳ್ತೀನಿ ಮೇಡಮ್, ನಮ್ಗೆ ಕೇಳಿ ಅಂತ. ಸರ್, ನೀವು ನನ್ನ 150ನೇ ಸಿನಿಮಾಗಂತಲ್ಲ ಸರ್, 1 ರೂಪಾಯಿನೋ 100 ರೂಪಾಯಿನೋ ದುಡ್ಡು ಹಾಕಿರ್ತಾರಲ್ಲ ನಿರ್ಮಾಪಕರು, ಅವ್ರ ಗೌರವ ಉಳಿಸೋಂಥ ಸಿನಿಮಾ ಮಾಡಿ ಸರ್. ಅಷ್ಟೇ, ನಮಗೆ ಅನ್ನ ಹಾಕೋರು ಅನ್ನ ಎಲ್ಲೋ ಸಿಗ್ತಾನೆ ಇರುತ್ತೆ ಇಂಡಸ್ಟ್ರಿಯಲ್ಲಿ. ಬಂದು 35 ವರ್ಷ ಆಯಿತು, ಇನ್ನೂ ಕೆಲಸ ಮಾಡ್ತಾನೆ ಇದ್ದೀನಿ ಅಂದರೆ ಯಾರೋ ನಿರ್ಮಾಪಕರು ನಮಗೆ ಊಟ ಹಾಕ್ತಾರೆ. ಆದರೆ ಆ ಒಬ್ಬ ನಿರ್ಮಾಪಕರು ಈ ಒಂದು ಸಿನಿಮಾಯಿಂದ ಮನೆಗೆ ವಾಪಸ್ ಹೋಗ್ಬಿಡಬಾರ್ದು. ಅವರು ಇನ್ನೂ ಒಂದು 10-20 ಸಿನಿಮಾಗಳು ಮಾಡಬೇಕು. ಆ ಥರದ್ದು ಒಂದು ಸಿನಿಮಾ ಮಾಡಿ, ಆ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ನಮ್ಮ ಎಲ್ಲರ ಆ್ಯಕ್ಟಿಂಗ್ ಈ ಸಿನಿಮಾದಲ್ಲಿ ಏನೋ ನಾನು ಸೂಪರಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಏನೋ ಹೊಸದಾಗಿ ಕಾಣ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಪ್ರಯತ್ನ ಅಲ್ಲ, ಅದು ಅವರ ಕಲ್ಪನೆ. ಒಬ್ಬ ಡೈರೆಕ್ಟರ್ ಒಂದು ಶಾರ್ಟ್ನ ಕಟ್ ಅಂತ ಹೇಳೋದೆ ನಾವು ಆ್ಯಕ್ಟಿಂಗ್ ಅವ್ರ ಕಲ್ಪನೆಗೆ, ನಾವು ಅವ್ರ ನಿರೀಕ್ಷೆಗೆ ನಾವು ನಿಲುಕಿದ್ದೀವಿ ಅಂತ. ಅವ್ರು ಕಟ್ ಹೇಳಲಿಲ್ಲ, 1 more ಅಂದರೆ ಅವ್ರು ಕೇಳೋಷ್ಟು ನಾವು ಆ್ಯಕ್ಟ್ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾನೊಬ್ಬ ಒಳ್ಳೆ ಕಲಾವಿದೆ ಅಥವಾ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರೆ ಅದನ್ನು ನಿರ್ಧಾರ ಮಾಡೋದೇ ಒಬ್ಬ ನಿರ್ದೇಶಕ. ಹಾಗಾಗಿ ನಿಮ್ಮ ಜವಾಬ್ದಾರಿ ಈ ಸಿನಿಮಾದಲ್ಲಿ ತುಂಬಾ ಇದೆ ಸರ್. ನಾನು ಫಾರ್ ದ ಫಸ್ಟ್ ಟೈಮ್ ಇಷ್ಟು ಸಿನಿಮಾಗಳಲ್ಲಿ ನಾನು ಯಾವ ಸಿನಿಮಾಗೂ ಕೂಡ ವರ್ಕ್ಶಾಪ್ ಮಾಡಿ ಅಂತ ನಾನು ಕೇಳಿರಲಿಲ್ಲ, ಅಥವಾ ನನ್ನನ್ನು ಯಾರೂ ಕೇಳ್ಕೊಂಡು ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ನೀವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಈ ಒಂದು ಸಿನಿಮಾಗೆ ವರ್ಕ್ಶಾಪ್ ಮಾಡಲೇಬೇಕು ನೀವು, ಯಾಕಂದರೆ ಸಾಕಷ್ಟು ಹೊಸ ಕಲಾವಿದರಿದ್ದಾರೆ, ಹೊಸ ಪಾತ್ರಗಳು ಕೊಡ್ತಾ ಇದ್ದೀರಾ. ಒಬ್ಬ ನಿರ್ಮಾಪಕನಿಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಹಾರ್ಡ್ ವರ್ಕ್ನ ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಮಾಡೋಣ ಅಂತ ಕೇಳಿದ್ದೀನಿ. ಎಷ್ಟು ಸರಿ ನಾನು ಅವರು ಒಟ್ಟಿಗೆ ಕೂತ್ಕೊಂಡು ಸ್ಕ್ರಿಪ್ಟನ್ನು ಓದಿದ್ದೀವೋ ನಮಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಸಹಕಾರ ಇರಲಿ ಅಷ್ಟೇ.
ಡೈರೆಕ್ಟ್ರು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ತುಡಿತದಲ್ಲಿದ್ದಾರೆ. ನಾನು ಅವರಿಗೆ ಭರವಸೆ ಕೊಡೋದಿಷ್ಟೇ, ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಸೋತಿರುವಂಥ ಇತಿಹಾಸ ತುಂಬ ಕಡಿಮೆ ಇದೆ ಸರ್. ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ, ಆಮೇಲೆ ಅದು ತಾನಾಗೇ ಪ್ರಚಾರ ಮಾಡ್ಕೊಂಡು ಬಿಡುತ್ತೆ ಒಂದು ಸಿನಿಮಾ. ನೀವು ಒಂದು ಸಿನಿಮಾನ 2 ಗಂಟೆನೂ ತೋರಿಸ್ಬೇಕಾಗಿಲ್ಲ, ಒಂದು ಟೀಸರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಸಿನಿಮಾ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ, ಅಥವಾ ಜನ ನಮ್ಮ ಥಿಯೇಟ್ರಿಗೆ ಬರ್ತಾರಾ ಇಲ್ವಾ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಟ್ಸ್ ಅವರ್ ಹಾರ್ಡ್ ವರ್ಕ್ ಅನ್ನೋದನ್ನ ಮಾತ್ರ ನಾನು ನಂಬ್ಕೊಂಡಿದ್ದೀನಿ. ಅದ್ರ ಮೇಲೆ ಒಳ್ಳೆ ಸಮಯ ಸಿಕ್ಕೋದು, ಒಳ್ಳೆ ಥಿಯೇಟ್ರ್ ಸಿಕ್ಕೋದು, ಆ ಕ್ಯಾರೆಕ್ಟರ್ ತಕ್ಕಂತೆ ಕಲಾವಿದರು ಸಿಗೋದು, ಅದೆಲ್ಲ ಒಂಥರ ಅದೃಷ್ಟ ಥರ ಅದು. ನೀವು ಒಳ್ಳೆ ಕಲಾವಿದರ ತಂಡನ ಆರಿಸ್ಕೊಂಡಿದ್ದೀರಾ, ಒಳ್ಳೆ ನಿರ್ಮಾಪಕರು. ಪಾಪ ಇದುವರೆಗೂ ನಾವು ಒಂದು ಫೋಟೋ ಶೂಟ್ ಮಾಡಿದ್ದೀವಿ, ಅವ್ರನ್ನ ನಾವು ನೋಡಲೇ ಇಲ್ಲ. ಅಂದರೆ ಅಷ್ಟು ನಂಬಿಕೆ ಇದೆ ಅವರಿಗೆ ಡೈರೆಕ್ಟರ್ ಮೇಲೆ. ಅದನ್ನು ಇಡೀ ತಂಡ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೀನಿ. ಹಾಗೆ ಹೇಳ್ತಾ ಈ ಒಂದು ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. 175ನೇ ಸಿನಿಮಾ ಅಂತ ಎಷ್ಟು ಪ್ರೀತಿಯಿಂದ ಎಲ್ಲರೂ ನನ್ನನ್ನು ಹರಿಸ್ತಾ ಇದ್ದೀರಿ, ಇದಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ. ಖುಷಿಯಾಗುತ್ತೆ. ಎಲ್ಲರ ಮನೆ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇಂಡಸ್ಟ್ರಿಯಲ್ಲೇ ಬೆಳೆದಿದ್ದು. ನಾನು ಮನೆಯಲ್ಲಿ ನನ್ನ ಅಣ್ಣ ನನ್ನ ತಂಗಿ ಹೇಗೆ ಬೆಳೆದ್ರು ಅನ್ನೋದನ್ನೇ ನಾನು ನೋಡಲಿಲ್ಲ. ಅಷ್ಟು ನಾನು ಸಿನಿಮಾಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ನನ್ನ ಎಷ್ಟು ಬ್ಯುಸಿಯಾಗಿ ನಾನು ಕೆಲಸ ಮಾಡಿದೆ. ಇಂಡಸ್ಟ್ರಿಗೆ ಬಂದಾಗಲಿಲ್ಲ ಅಂದರೆ 1 ವರ್ಷ ನಂದು 13 ಸಿನಿಮಾ ರಿಲೀಸ್ ಆಗಿತ್ತು. ಅಂದರೆ ನಾನು ಇಂಡಸ್ಟ್ರಿಗೆ ಎಷ್ಟು ಬ್ಯುಸಿ ಆಗಿದ್ದೆ ಅಂತ ನಿಮಗೆ ಅರ್ಥ ಆಗ್ಬೋದು. ಮನೆ ಮಗಳಲ್ಲ, ನಾನು ಇಂಡಸ್ಟ್ರಿ ಮಗಳು. ನಾನು ಬೆಳೆದಿದ್ದೆ ಇಲ್ಲಿ. ಇಲ್ಲಿ ನಾಗೇಶ್ ಅವ್ರು ಕೂತಿದ್ದಾರೆ, ನಾನು ತುಂಬ ಚಿಕ್ಕ ಹುಡುಗಿಯಿಂದ ನೋಡ್ಕೊಂಡು ಬಂದಿರೋರು. ಆ ಥರ ತುಂಬ ಹಿರಿಯರಿದ್ದಾರೆ. ನನಗೆ ಇನ್ನೂ ಕೂಡ ನನ್ನ ಮೊದಲನೇ ಸಿನಿಮಾ ಅನ್ನೋಷ್ಟು ನಾನು ಫಸ್ಟ್ ಫ್ರೇಮಲ್ಲಿ ನಾನು ಹೇಗೆ ಆ್ಯಕ್ಟ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಪ್ಲೀಸ್ ನನಗೆ ವರ್ಕ್ಶಾಪ್ ಮಾಡಿ ಇದಕ್ಕೆ ಅಂತ. ಯಾಕೆಂದರೆ ಪ್ರತಿಯೊಂದು ಸಿನಿಮಾಗೆ ಏನಾದರೂ ಕಲಿಬೇಕು ಅನ್ನುವಂತಹ ಆಸೆ ತುಡಿತ ನನ್ನಲ್ಲಿದೆ. ಹಾಗಾಗಿ ವರ್ಕ್ಶಾಪ್ ಮಾಡಿ ಸರ್, ಒಬ್ಬ ಒಳ್ಳೆ ಆ್ಯಕ್ಟಿಂಗ್ ಹೇಳ್ಕೊಡುವಂಥ ಒಬ್ಬ ಒಳ್ಳೆ ಮಾಸ್ಟರ್ನ ಕೂಡ ಕರ್ಸ್ಕೊಂಡು ಬನ್ನಿ, ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಮ್ಯಾನರಿಸಮ್ ಇಡಿ ಅಂತೆಲ್ಲ ಕೇಳಿದ್ದೀನಿ. ನನ್ನ ಕೈಲಾದಂಥ ನನ್ನ ಪ್ರಯತ್ನ ಒಬ್ಬ ಕಲಾವಿದೆಯಾಗಿ ಅವ್ರು ಕೊಡುವಂಥ ಒಂದೊಂದು ರೂಪಾಯಿಗಾಗಿರಲಿ ಅಥವಾ ನನಗೆ ಸಿಕ್ಕ ಇರುವಂಥ ಒಂದು ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ನನ್ನ ಕಡೆಯಿಂದ ಆಗ್ತಾಯಿದೆ. ಚಿತ್ರತಂಡದಿಂದ, ನಿರ್ದೇಶಕರಿಂದ ಕೂಡ ನಾನು ಅದನ್ನೇ ಬಯಸ್ತೀನಿ ಸರ್. ನೀವು ಎಷ್ಟು ದಿನ ಅಂದ್ಕೊಳ್ತೀರೋ ಅಷ್ಟು ದಿನದಲ್ಲೇ ಸಿನಿಮಾ ಮುಗಿಸಿ. ಅದಕ್ಕೆ ನಮ್ಮೆಲ್ಲ ಕಲಾವಿದರ ಸಹಕಾರ ಇದೆ. ಬೆಳಗ್ಗೆ 9ರಿಂದ ಸಾಯಂಕಾಲ 6ರವರೆಗೂ ಅವ್ರು ಏನು ಹೇಳ್ತಾರೋ ಆ ಕೆಲಸನ ಮುಗಿಸಿ ನಾವು ಹೋಗ್ತೀವಿ. ನಿರ್ಮಾಪಕರನ್ನು ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. 175ನೇ ಸಿನಿಮಾ ಅನ್ನೋದು ವಿಶೇಷ ಅಲ್ಲ, ಇಷ್ಟು ವರ್ಷ ಆದರೂ ನನಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಿದೆ ಅನ್ನೋದು ಮಾತ್ರ ನನಗೆ ವಿಶೇಷ ಅಂತ ನನಗೆ ಅನಿಸುತ್ತೆ. ಆ ಕಲಾ ಸರಸ್ವತಿಯ ಸೇವೆ ಮಾಡುವಂಥ ಅವಕಾಶ ಮತ್ತಷ್ಟು ಸಿಗ್ತಾ ಇರಲಿ ನನಗೆ ಅಂತ ಕೇಳ್ತಾ, ಈ ಒಂದು ಪಾತ್ರ ನನಗೆ ತುಂಬಾ ಹೆಮ್ಮೆ ಇದೆ. ತುಂಬ ವಿಶೇಷವಾದಂಥ ಒಂದು ಪಾತ್ರ ಆಗಿ ಅವರು ಇದನ್ನು ಹೆಣ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರೋಷ್ಟು ಸಾಫ್ಟಾಗಿ ಸಿನಿಮಾ ಇರೋದಿಲ್ಲ. ಸಿನಿಮಾ ಕಥೆನೇ ಬೇರೆ ಇದೆ ಒಳಗಡೆ. ಪ್ರತಿ ಒಂದು 15 ನಿಮಿಷಕ್ಕೊಂದು ಹೊಸ ಹೊಸ ಟ್ವಿಸ್ಟ್ಗಳನ್ನು ಇವ್ರ ಸಿನಿಮಾದಲ್ಲಿ ಇಟ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಹತ್ತಿರ ಬರುವಷ್ಟರಲ್ಲಿ ಸಿನಿಮಾ ಆಗಲೇ ಒಂದು ಸಾಕಷ್ಟು ತಿರುವುಗಳನ್ನು ತಗೊಂಡಿರುತ್ತೆ. ಕ್ಲೈಮ್ಯಾಕ್ಸ್ ಬಹುಶಃ ಯಾರು ಊಹಿಸ್ತಾ ಆಗದೇ ಇರುವಂಥ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಒಂದು ಈ ಸಿನಿಮಾನ ತಗೊಂಡಿದ್ದಾರೆ. ಹಳ್ಳಿ ಹೆಣ್ಣು ಮಕ್ಕಳು ಹೀಗೆ ಕೂಡ ಬಿಹೇವ್ ಮಾಡೋಕ್ಕೆ ಸಾಧ್ಯವಾ ಅಂತ ಅನ್ನುವಂತಹ ಒಂದು ಕಥೆಯನ್ನು ಅವ್ರು ಅಚ್ಚುಕಟ್ಟಾಗಿ ತಗೊಂಡು ಬರ್ತಾರೆ ಅನ್ನುವಂಥ ನನ್ನ ನಂಬಿಕೆ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಟೀಮ್ಗೆ ಬೆಸ್ಟ್ ವಿಶಸ್. ಎಲ್ಲರೂ ಒಂದು ತಂಡವಾಗಿ, ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೆಲಸ ನೋಡಿದ್ದೀನಿ ಕ್ಯಾಮ್ರಾಮ್ಯಾನ್ ಸರ್, ಫೈಟ್ ಮಾಸ್ಟರ್ ಸರ್. ನನಗೇನಿಲ್ಲ ಬಿಡಿ, ಫೈಟ್ ಏನಿರಲ್ಲ. ಆಕ್ಚುಲಿ ಇದೆ, ಸುಮ್ಮನೆ ಹೇಳಬಾರ್ದು ಅಂತ ಹೇಳಿರ್ತೀವಿ. ಸೊ ತಂಡವಾಗಿ ಎಲ್ಲರೂ ಕೆಲಸ ಮಾಡ. ಯಾರ್ದೋ ಈ ಸಿನಿಮಾ ಅನ್ನೋದು ಇಂಡಿವಿಜುವಲ್ ಆಗಿ ಯಾರೋ ಒಬ್ಬರದ್ದು ಸ್ಕೋರ್ ಆಗೋದಿಲ್ಲ.
ಒಂದು ಟೀಮ್ ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನು ಚೆನ್ನಾಗಿ ಆಟ ಆಡಲೇಬೇಕು. ಆವಾಗ ಮಾತ್ರ ಒಂದು ತಂಡ ಗೆಲ್ಲೋದಕ್ಕೆ ಸಾಧ್ಯ. ಸೊ ಒಳ್ಳೆ ಬ್ಯಾಟ್ಸ್ಮನ್ಸ್ಗಳೆಲ್ಲ ಇದ್ದಾರೆ ನಮ್ಮ ತಂಡದಲ್ಲಿ. ಸೊ ಈ ಸರಿ ಕಪ್ ನಮ್ಮದೇ ಅನ್ನೋ ಥರ ನಾವು ಈ ತಂಡವಾಗಿ ನಾವೆಲ್ಲರೂ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿದ್ದೀವಿ. ನಿಮ್ಮೆಲ್ಲರ ಹಾರೈಕೆ, ಸಪೋರ್ಟ್ ಸದಾ ಹೀಗೆ ಇರಲಿ. ಇಡೀ ಚಿತ್ರರಂಗಕ್ಕೆ ನನಗೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನ್ನ ಜೊತೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರಿಗೆ, ದೊಡ್ಡ ದೊಡ್ಡ ಕಲಾವಿದರಿಗೆ ಎಲ್ಲರಿಗೂ ನಾನು ತುಂಬ ಋಣಿಯಾಗಿದ್ದೀನಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅವ್ರಿಗೆ ಅಷ್ಟು ಟ್ಯಾಲೆಂಟ್ ಇದೆ. ಯಾಕಂದ್ರೆ ಅವರು ನನ್ನ ಸಿನಿಮಾ ರಾಘವ ಲಂಕಾಸುರ ಅಲ್ಲಿಂದನೇ ನಾನು ನೋಡ್ತಾ ಇದ್ದೀನಿ. ಮಾದೇವದಲ್ಲೂ ಕೆಲಸ ಮಾಡೋರು. ಆತ ಬರೀ ಒಬ್ರು ಫೈಟ್ ಮಾಸ್ಟರ್ ಅಲ್ಲ, ಆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಫೈಟರ್ ಆ್ಯಂಡ್ ಈಗ ಫೈಟ್ ಮಾಸ್ಟರ್. ಆತ ಎಲ್ಲಾನು ನಿಭಾಯಿಸಬಲ್ಲ. ಆ್ಯಂಡ್ ಈಗ ಭಾಳ ಬ್ಯುಸಿ ಇರುವಂಥ ಒಬ್ಬ ಸಾಹಸ ನಿರ್ದೇಶಕರು. ಸೊ ಅವ್ರು ಒಳ್ಳೇದಾಗಲಿ. ನಾನು ಯಾವಾಗಲೂ ಕೆಲವು ನಾನು ಮಾಡಲಿಲ್ಲ ಅಂದರೆ ಸಿನಿಮಾ ಆದ್ರೂ ಅವ್ರು ಒಂದಿಷ್ಟು ನನಗೆ ಒಳ್ಳೊಳ್ಳೆ ಸಿನಿಮಾಗಳು ಯಾವುದಾದ್ರೂ ಮಾಡ್ತಿದ್ರೆ ಅದನ್ನೆಲ್ಲ ನನಗೆ ಕಳಿಸ್ತಾರೆ. ನನಗೆ ಇಷ್ಟು ಮಾಡು, ಹಿಂಗೆ ಮಾಡು ಅಂತೆಲ್ಲ. ಸೊ ಆ್ಯಕ್ಚುಲಿ ಬಲರಾಮದಲ್ಲಿ ಭಾಳ ಒಂದು ಲಾಸ್ಟ್ ಇದನ್ನೆಲ್ಲ ಇವ್ರನ್ನ ಬಳಸ್ಕೊಂಡು ನಾವು ಒಂದಿಷ್ಟೆಲ್ಲ ಶೂಟ್ ಮಾಡಿದ್ದೀವಿ. ಒಳ್ಳೆ ಟ್ಯಾಲೆಂಟೆಡ್. ಸೊ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ನಾನು ಕೇಳಿದ್ದೀನಿ. ಸಾರಿ, ನಾನು ಆಗಲೇ ಮಾತಾಡಲಿಲ್ಲ. ಒಳ್ಳೇದಾಗಲಪ್ಪ ನಿಮಗೂ. ಆ್ಯಂಡ್ ಸಿನಿಮಾಟೋಗ್ರಾಫರ್ ಅವ್ರಿಗೂ ಒಳ್ಳೇದಾಗಲಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.